this is Switzerland. ಟ್ರಾಮ್ ಅವ್ರು ಕೂಡ ಗೌರ್ಮೆಂಟ್ ಅವ್ರು ಕೂಡ ನಾವು ಝೀಬ್ರಾ ಕ್ರಾಸಿಂಗ್ ಮಾಡ್ತಾ ಇದ್ರೆ ಫುಲ್ ಆಲ್ಮೋಸ್ಟ್ ಕ್ರಾಸಿಂಗ್ ಹತ್ರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಸ್ಮಯ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋ ಏನು ಅಂತಂದ್ರೆ ನೀವೆಲ್ಲ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. ಎಸ್, ಇದು ಕಂಪ್ಲೀಟ್ ಆಗಿ ಇಟಲಿ ಟ್ರಿಪ್ದು ವ್ಲಾಗ್ ಆಗಿರುತ್ತೆ. ಮೇ ಬಿ 3 ಡೇಸ್ದು 3 ಡಿಫ್ರೆಂಟ್ ವ್ಲಾಗ್ಸ್ ಆಗಿ ಮಾಡ್ತೀನಿ ಅಂತಂದೇಳಿ ಅನಿಸುತ್ತೆ. ಆ್ಯಂಡ್ ಇವಾಗ ಫಸ್ಟು ನಾವು ಮನೆಯಿಂದ ಇವಾಗ ಹೊರಡ್ತಾ ಇದ್ದೀವಿ. ನಾನು ಟ್ರಿಪ್ಪೆಲ್ಲ ಫುಲ್ ಒಂದು ಪ್ಯಾಕೇಜಲ್ಲಿ ತೊಗೊಂಡಿರೋದು. ಸ್ಟುಡಿ ಫಾರೆನ್ ಅಂತಂದೇಳಿ ಅಂದ್ಬಿಟ್ಟು ಅವರು ಒಂದು ಪ್ಯಾಕೇಜ್ನ ನಡೆಸ್ತಾರೆ, ಈ ಥರ ಟ್ರಿಪ್ ಪ್ಯಾಕೇಜಸ್ಸು. ಇದು ಬಂದುಬಿಟ್ಟು 250 ಯೂರೋಸ್ಗೆ ಕಂಪ್ಲೀಟ್ ಇಟಲಿ ಟ್ರಿಪ್ದು ಪ್ಯಾಕೇಜ್ ಬಂದಿದೆ. ಸೊ ಹೋಗ್ತಾ ಹೋಗ್ತಾ ಈ ಟ್ರಿಪ್ಪೆಲ್ಲ ಹೆಂಗಿರುತ್ತೆ, ಅವ್ರು ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾವಿವಾಗ ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟಾಪಲ್ಲಿ ನಿಲ್ಸಿದ್ದಾರೆ. ಆ್ಯಂಡ್ ದಿಸ್ ಇಸ್ ಸ್ವಿಟ್ಜರ್ಲ್ಯಾಂಡ್. ಲಿಟ್ರಲಿ ಸಖತ್ ಚಳಿ ಇದೆ, ಬಾಯಿಂದ ಫುಲ್ ಹೊಗೆನೇ ಹೋಗ್ತಾ ಇದೆ, ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಸ್ವಿಸ್ಸಲ್ಲಿ ಫ್ರೆಶ್ ಅಪ್ ಆದಮೇಲೆ ಬಸ್ಸಲ್ಲಿ ನಮಗೆ ಒಂದು ಗೈಡ್ನ ಕೊಟ್ಟರು. ಈ ಫ್ಲೈಯರಲ್ಲಿ ಇವತ್ತಿನ ಡೇಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅಂತ ಅನ್ನೋದಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಇಟಲಿಯ ಈ ಕೋಮೋ ಲೇಕ್ಗೆ. ಈ ಲೇಕು ಯಾವುದಕ್ಕೆ ಅಟ್ರಾಕ್ಷನ್ ಗೊತ್ತಾ? ಇಲ್ಲಿರೋದು ಆಲ್ಪ್ಸ್ ಮೌಂಟೇನ್. ಅದಕ್ಕೋಸ್ಕರ ಇದೊಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಗಿದೆ. ಫೇಮಸ್ ಇಟಾಲಿಯನ್ ಸೈಂಟಿಸ್ಟ್ ಅಲೆಕ್ಸಾಂಡ್ರಿಯೋ ಬೋಲ್ಟಾ, ಅದೇ ಬ್ಯಾಟ್ರಿನ ಕಂಡಿಡಿದ್ರಲ್ಲ ಬೋಲ್ಟ್, ಅವರು. ಇದು ಎ ಬೋಲ್ಟ್ ಅವರ ಮ್ಯೂಸಿಯಂ ಆಗಿದೆ. ಲೇಕು ಮತ್ತು ಮ್ಯೂಸಿಯಂನ ನೋಡಿಕೊಂಡು ಅದಾದಮೇಲೆ ಸಿಟಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಟಿ ಸೆಂಟರ್ ಹತ್ರ ಬಂದ್ವಿ. ಅದಾದಮೇಲೆ ಅಲ್ಲಿಂದ ನಾವು ಚರ್ಚ್ ಕಡೆಗೆ ಹೋದ್ವಿ. ಎಂಟೈರ್ ಯುರೋಪಲ್ಲಿ ನಿಮಗೆ ಯಾವ ಪ್ಲೇಸ್ಗೆ ಹೋದ್ರೂ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಎಲ್ಲ ಸಿಟಿನಲ್ಲಿ ಕೂಡ ಚರ್ಚ್ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಇವ್ರುಗಳೆಲ್ಲ ಇಲ್ಲಿ ಕ್ರಿಶ್ಚಿಯಾನಿಟಿನ ತುಂಬ ಪಾಲಿಸ್ತಾರೆ, ಹಾಗಾಗಿ ಎಲ್ಲ ಸಿಟಿನಲ್ಲೂ ಒಂದಲ್ಲ ಒಂದು ಚರ್ಚ್ ಇದ್ದೇ ಇರುತ್ತೆ. ಕೋಮೋ ಲೇಕ್ನ ಮತ್ತಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗೆ 2 ದಾರಿ ಇತ್ತು. ಒಂದು ಅಲ್ಲೇ ಬೋಟ್ ರೈಡ್ ಮಾಡ್ಬೋದಿತ್ತು, ಅದು 3 hours ಆಗ್ತಾ ಇತ್ತು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಈ ಥರ ಕೇಬಲ್ ಕಾರಲ್ಲಿ ಹೋಗ್ಬೋದಿತ್ತು. ಸೊ ನಾವು ಕೇಬಲ್ ಕಾರ್ನ ಚೂಸ್ ಮಾಡಿಕೊಂಡು ಮೇಲೆಯಿಂದ ಕೋಮೋ ಲೇಕ್ ಯಾವ ಥರ ಕಾಣುತ್ತೆ ಅಂತ ನೋಡಬೇಕು ಅಂತ ಆಸೆ ಪಟ್ವಿ. ಹಾಗಾಗಿ ಇವಾಗ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಂತೂ ನಾನು ಅಬ್ಸರ್ವ್ ಮಾಡಿರಂಗೆ ಎಲ್ಲ ಕೂಡ ಹಂಚಿನ ಮನೆಗಳೇ ಆಗಿತ್ತು. ಮೇಲ್ಗಡೆಯಿಂದ ಲೇಕ್ ಈ ತರ ಇತ್ತು. ವ್ಲಾಗ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಬೆಳಗ್ಗೆ ಹೇಳ್ದಂಗೆ ಒಟ್ಟು ನಾವಿವತ್ತು 2 ಪ್ಲೇಸ್ನ ಕವರ್ ಮಾಡಬೇಕಿತ್ತು. ಒಂದು ಕೋಮೋ, ಹಾಗೆ ಇನ್ನೊಂದು ಮಿಲಾನ್. ಆ್ಯಕ್ಚುಲಿ ಬಸ್ ಅವರೇ ನಮ್ಮನ್ನು ಮಿಲಾನಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು, ಆದರೆ ಅವ್ರು ಯಾಕೆ ಈ ಥರ ಮಾಡಿದ್ರು ಅಂತಂದೇಳಿ ಗೊತ್ತಿಲ್ಲ. ನಮಗೆ ಟ್ರೈನಲ್ಲಿ ಮಿಲಾನಿಗೆ ಬನ್ನಿ ಅಂತಂದೇಳಿ ಹೇಳಿಬಿಟ್ಟು ಅವರು ಬೆಳಗ್ಗೆನೇ ನಮ್ಮನ್ನ ಕೋಮೋ ಲೇಕ್ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಮಿಲಾನ್ಗೆ ಹೋಗಿಬಿಟ್ಟಿದ್ರು. ಬಿಕಾಸ್ ಅವ್ರು ಹೇಳಿದರು ಡ್ರೈವರ್ಗೆ ರೆಸ್ಟ್ ಬೇಕಾಗಿದೆ, ಸೊ ಅವ್ರು ಡೈರೆಕ್ಟಾಗಿ ಮಿಲಾನ್ಗೆ ಹೋಗಿಬಿಟ್ಟು ರೆಸ್ಟ್ ಮಾಡ್ತಾ ಇರ್ತಾರೆ, ನೀವು ನಿಮ್ಮ ಪಾಡಿಗೆ ಟ್ರೈನಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಮಿಲಾನ್ ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಕೆಥೆಡ್ರಲ್. ಇದು ವರ್ಲ್ಡಲ್ಲಿ 3rd ಲಾರ್ಜೆಸ್ಟ್ ಕೆಥೆಡ್ರಲ್ ಅಂತೆ, ಗೊತ್ತಾ? ವೈಟ್ ಮಾರ್ಬಲಲ್ಲಿರೋ ಈ ಕೆಥೆಡ್ರಲ್ನ ನೋಡೋದು ಕಣ್ಣಿಗೆ ನಿಜ ಹಬ್ಬ ಥರ ಇತ್ತು. ಇಲ್ಲಿ ಅಂದರೆ ಇಟಲಿಯ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ನಂಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಅಲ್ಲಿಂದ ನಾವು ಈ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಹಶ್ವಾಗ್ಬಿಟ್ಟಿತ್ತು. ಸೊ ಇಟಾಲಿಗೆ ಬಂದಮೇಲೆ ಪಿಜ್ಜಾ ಪಾಸ್ತಾ ತಿಂದೇ ಇದ್ರೆ ಆಗುತ್ತಾ? ಊಟ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಫೆರಾರಿದು ಶೋರೂಮ್ ಇತ್ತು. ಸೊ ನೋಡೋಣ ಏನೇನೆಲ್ಲ ಇದೆ ಅಂತಂದೇಳಿ ಅಂದ್ಬಿಟ್ಟು ಒಳಗಡೆ ಹೋಗಿದ್ವಿ. ಆ್ಯಂಡ್ ಫಸ್ಟ್ ಹೋಗ್ತಿದ್ದಂಗೆ ಈ ಒಂದು ಹುಡಿ ಕಣ್ಣಿಗೆ ಬಿತ್ತು. ನೋಡೋಣ ಇವ್ರ ಪ್ರೈಸ್ ಹೇಗಿದೆ ಏನು ಕತೆ ಅಂತಂದೇಳಿ ನೋಡಿದ್ನಂದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು 790 ಯೂರೋಸ್, ಅಂದರೆ 79,000 ಇತ್ತು. ಆ್ಯಂಡ್ ನಾವು ಈ ಪ್ರೈಸ್ನ ಚೆಕ್ ಮಾಡಿಬಿಟ್ಟು ಅದನ್ನ ಮುಟ್ಟಿದ್ವಲ್ಲ. ಸೊ ನಾವು ಆಮೇಲೆ ಸ್ವಲ್ಪ ಸೈಡಿಗೆ ಹೋದ್ಮೇಲೆ ಆ ಅಂಗಡಿಯವರು ಅದ್ರ ಹತ್ರ ಹೋಗ್ಬಿಟ್ಟು ಮತ್ತೆ ಒಂದ್ಸಲಿ ಐರನ್ ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಮುಟ್ಟಿದ್ದಕ್ಕೆ ಅದ್ರ ಡ್ರೆಸ್ ಹಾಳಾಗ್ಬಿಡ್ತಾ ಅನ್ನೋ ಥರ. ಓ ಮೈ ಗಾಡ್. ನಿಮ್ಗೆಲ್ಲ ಫೇಮಸ್ ಪೇಂಟಿಂಗ್ ಮೊನಾಲಿಸಾ ಬಗ್ಗೆ ಗೊತ್ತೇ ಇರುತ್ತೆ. ಅದನ್ನ ಮಾಡಿರೋ ಲಿಯೋನಾರ್ಡೋ ಡಾವಿನ್ಸಿ ಅಂತಾನು ಕೂಡ ಗೊತ್ತಿರುತ್ತೆ. ಇಲ್ಲಿ ಅವರ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ, ಬಟ್ ಪೇಂಟಿಂಗ್ ಮಾತ್ರ ಪ್ಯಾರಿಸ್ ಅಲ್ಲಿ ಇದೆ. ಸಿಂಕ್ ಅಲ್ಲಿ ನೀರ್ ಹರಿಯೋದನ್ನ ನೋಡಿದ್ದೆ. ಸಿಂಕ್ ಅಲ್ಲಿ ಇವ್ರುಗಳಿಲ್ಲಿ ಚಾಕ್ಲೇಟ್ನೇ ಹರಿಸ್ತಾ ಇದ್ದಾರೆ. ಇಲ್ಲಿ ಇದಂತೂ ನಂಗೆ ಒಳ್ಳೆ ಬಿಸ್ನೆಸ್ ಅಂತಂದೇಳಿನೇ ಅನಿಸ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡೋದಕ್ಕೆ ಈ ತರ ರಿಂಗ್ ಲೈಟ್ನ ರೊಟೇಟ್ ಮಾಡೋದಕ್ಕೆ ಬಿಟ್ಟಿರ್ತಾರೆ. ಆ್ಯಂಡ್ ಮಧ್ಯದಲ್ಲಿ ಹೋಗ್ಬಿಟ್ಟು ಪೋಡಿಯಮಲ್ಲಿ ಅವ್ರು ಡ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಇವರು 10 ಯೂರೋಸ್ನ ಚಾರ್ಜ್ ಮಾಡ್ತಾ ಇದ್ದಾರೆ, ಅಂದರೆ 1000 ರೂಪಾಯಿ. ಇಲ್ಲಿ ನೋಡಿ, ಇಲ್ಲಿ ಈ ಆರ್ಕಿಟೆಕ್ಚರ್
ಇದೆಲ್ಲ ಆ್ಯಕ್ಚುಲಿ ಸ್ಕಲ್ಲಿಂದಾನೇ ಮಾಡಿದ್ದಾರೆ. ಇದು ಯಾರ ಸ್ಕಲ್ಲು ಏನು ಅಂತಂದೇಳಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನೀವು ಇಲ್ಲಿ ನೋಡ್ಬೋದು ಇದೆಲ್ಲನೂ ಕಂಪ್ಲೀಟಾಗಿ ಸ್ಕಲ್ಲಿಂದಾನೇ ಮಾಡಿದ್ದಾರೆ. ಆ್ಯಂಡ್ ನಂಗಂತೂ ಇದು ನೋಡಿ ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತು. ಅಲ್ಲೊಂದು 2 ನಿಮಿಷ ಕೂಡ ನಿಲ್ಲಕ್ಕಾಗಲಿಲ್ಲ, ಹಾಗೆ ಆಚೆ ಬಂದುಬಿಟ್ವಿ. ಲಾಸ್ಟ್ ಜಾಗದ ಹತ್ರ ನಾವು ಬಂದಾಗ ಇಲ್ಲೊಂದು ಸ್ಕ್ಯಾಮ್ ನಡೀತಿತ್ತು. ಬಟ್ ಈ ಸ್ಕ್ಯಾಮ್ ಬಗ್ಗೆ ನಮಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರು. ಏನು ಗೊತ್ತಾ, ಇಲ್ಲಿದ್ದಾರೆ ನೋಡಿ ಈ ವ್ಯಕ್ತಿ. ಅವರು ಇವಾಗ ಒಂದು ಬ್ಯಾಂಡ್ನ ಕಟ್ತಾರೆ. ಹೋಗಿ ಬರೋರಿಗೆಲ್ಲ ಸುಮ್ಮನೆ ಗಿಫ್ಟ್ ಅಂತಂದೇಳಿ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಅಂದ್ಬಿಟ್ಟು ಒಂದು ಬ್ಯಾಂಡ್ ಅಂತ ಕಟ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ರಿಟರ್ನ್ ಗಿಫ್ಟ್ ನಮಗೆ ಏನಾದರೂ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ಅ ಸ್ಕ್ಯಾಮ್. ಇದ್ರ ಬಗ್ಗೆ ನಮಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರು, ಹಾಗಾಗಿ ನಾವು ಆ ಸ್ಕ್ಯಾಮ್ಗೆಲ್ಲ ಒಳಗಾಗ್ಲಿಲ್ಲ. ಕೋಮೋ ಮತ್ತೆ ಮಿಲಾನ್ ಈ 2 ಪ್ಲೇಸ್ನ ಕವರ್ ಮಾಡೋದಕ್ಕೆ ನಮಗೆ ಕೊಟ್ಟಿದ್ದು ಒಂದೇ ದಿನ. ಒಂದಿನದಲ್ಲಿ ಎಷ್ಟೆಲ್ಲ ಕವರ್ ಮಾಡ್ಬೋದು ಅಷ್ಟೆಲ್ಲ ಕವರ್ ಮಾಡಿದ್ವಿ. ಆಮೇಲೆ ರಾತ್ರಿ 8:30 ಅಷ್ಟೊತ್ತಿಗೆ ನಮಗೆ ಪಿಕಪ್ ಅಂತ ಹೇಳಿದ್ರು. 8:30ಗೆ ಬಸ್ ಬಂದ್ಬಿಟ್ಟು ನಮ್ಮನ್ನ ರೂಮ್ ಹತ್ರ ಡ್ರಾಪ್ ಹಾಕ್ತು. ಸೊ ಎಸ್, ಇವಾಗ ಕೀ ಎಲ್ಲ ಇಸ್ಕೊಂಡು ರೂಮಿಗೆ ಬಂದಾಯಿತು. ಆ್ಯಂಡ್ ರೂಮಲ್ಲಿ ರಿಸರ್ವೇಷನ್ ಎಲ್ಲನೂ ಕೂಡ ಆರ್ಗನೈಸೇಷನ್ ಅವ್ರ ಕಡೆಯಿಂದನೇ ಮಾಡಿಕೊಟ್ಟಿದ್ರು. ದಟ್ಸ್ ಆ್ಯಕ್ಚುಲಿ ಅ ಹ್ಯಾಪಿ ಪಾರ್ಟ್. ಆ್ಯಂಡ್ ರೂಮ್ ನಾವು ಇಷ್ಟೊಂದು ನೀಟಾಗಿರುತ್ತೆ, ಹೀಗೆಲ್ಲ ಇರುತ್ತೆ ಅಂತಂದೇಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಫಸ್ಟ್ ಡೇ ಆಫ್ ಇಟಲಿ ಟ್ರಿಪ್ಪು ಹೆಂಗಿತ್ತು ಅಂತಂದೇಳಂದರೆ, ವೆನ್ ಕಂಪೇರ್ ಟು ಜರ್ಮನಿಗೆ, ನಂಗೆ ಜರ್ಮನಿ ಸ್ವಲ್ಪ ಬೆಟರ್ ಅಂತಂದೇಳಿ ಅನ್ನಿಸ್ತು ಇನ್ ಟರ್ಮ್ಸ್ ಆಫ್ ಕ್ಲೆನ್ಲಿನೆಸ್ ಆಗಿರ್ಬೋದು. ಬಿಕಾಸ್ ಜರ್ಮನೀಸ್ ಸಿಕ್ಕಾಪಟ್ಟೆ ಕ್ಲೀನಾಗಿದೆ. ಆ್ಯಂಡ್ ಈವನ್ ಮನೆ ಕೂಡ ನಾನು ಅಲ್ಲಿ ಯಾವುದೂ ಪೇಂಟ್ ಎಲ್ಲ ಕಿತ್ತೋಗಿರೋದನ್ನೆಲ್ಲದನ್ನು ಮನೆಗಳನ್ನ ನಾನು ಎಲ್ಲೂ ಜರ್ಮನಿನಲ್ಲಿ ನೋಡಿರಲಿಲ್ಲ. ಬಟ್ ಇಟಲಿನಲ್ಲಿ ಆ ಥರ ಇದೆ. ಆ್ಯಂಡ್ ಕ್ಲೀನ್ಲಿನೆಸ್ ಕೂಡ ಅಷ್ಟೇ ಅಷ್ಟಾಗಿ ಏನು ಕ್ಲೀನಾಗಿಲ್ಲ ಇದು ಜರ್ಮನಿ ಕಂಪೇರ್ ಮಾಡಿದರೆ. ಆ್ಯಂಡ್ ದ ವೇ ಪೀಪಲ್, ಜರ್ಮನಿನಲ್ಲಿ ಪೀಪಲ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪೊಲೈಟ್ ಇದ್ದಾರೆ. ಬಟ್ ದಟ್ ಐ ಡಿಂಟ್ ಫೈಂಡ್ ಹಿಯರ್. ಬಟ್ ಒಂದು ಖುಷಿ ಏನು ಅಂತಂದರೆ, ಇಲ್ಲಿ ನಿಮಗೆ ಇಂಗ್ಲೀಷ್ ಬಂದರೂ ಕೂಡ ನಡೆದೋಗುತ್ತೆ. ಇಟ್ಸ್ ನಾಟ್ ಲೈಕ್ ನಿಮಗೆ ಇಟಾಲಿಯನ್ ಬರಬೇಕು ಅಥವಾ ಜರ್ಮನ್ ಬರಬೇಕು, ಈ ಥರದ್ದೆಲ್ಲ ಯಾವುದೂ ಇಲ್ಲ. ಸೊ ಇಂಗ್ಲೀಷ್ ಇದ್ರೂ ಕೂಡ ನಡೆದೋಗುತ್ತೆ. ಆ್ಯಂಡ್ ವೆನ್ ಕಮ್ ಟು ರೂಲ್ಸ್ ಅಲ್ವಾ, ರೂಲ್ಸ್ನ ಆ್ಯಕ್ಚುಲಿ ಜರ್ಮನ್ಸ್ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ಇಫ್ ಝೀಬ್ರಾ ಕ್ರಾಸಿಂಗ್ ಇದೆ ಅಂತಂದೇಳಂದರೆ, ಯಾರಾದರೂ ಕ್ರಾಸ್ ಮಾಡ್ತಾ ಇದ್ದಂದರೆ the vehicle will stop at 10 to 15 feet back. ಬಟ್ ಇಲ್ಲಿ ಆ ಥರ ಅಲ್ಲ. ಈವನ್ ಟ್ರಾಮ್ ಅವ್ರು ಕೂಡ, ಗೌರ್ಮೆಂಟ್ ಅವ್ರು ಕೂಡ ನಾವು ಝೀಬ್ರಾ ಕ್ರಾಸಿಂಗ್ ಮಾಡ್ತಾ ಇದ್ರೆ ಫುಲ್ ಆಲ್ಮೋಸ್ಟ್ ಕ್ರಾಸಿಂಗ್ ಹತ್ರನೇ ಬಂದುಬಿಟ್ಟಿರ್ತಾರೆ, ಆ ಥರ ಇದೆ. ಸೊ ಎಸ್, ಫಸ್ಟ್ ಡೇ ಅಂತೂ ನಂದು ಅಬ್ಸರ್ವೇಷನ್ ಇದಾಗಿತ್ತು. ಸೊ ಇವಾಗ ರೂಮಿಗೆ ಬಂದಿದ್ದೀವಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ನಾಳೆ ಬೆಳಿಗ್ಗೆ ರೂಮ್ ಟೂರಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ಲ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.